ಚೆನ್ನಮ್ಮ ಗೌಡರ ಕುಟುಂಬದ ಆಲದ ಮರಕ್ಕೆ ಬೇರಾಗಿದ್ದವರು, ದೇವೇಗೌಡರ ಬಾಳಿಗೆ ಜ್ಯೋತಿಯಾಗಿದ್ದವರು. ಆದ್ರೀಗ ದಳಪತಿಯ ಮನೆಯ ಒಡತಿ ಕಣ್ಮರೆಯಾಗಿದ್ದಾರೆ. ನಾಳೆ ಹರದನಹಳ್ಳಿಯಲ್ಲಿ ಮಹಾಮಾತೆಯ ಅಂತ್ಯಕ್ರಿಯೆ ನಡೆಯಲಿದೆ. ಪ್ರೀತಿಯ ಸಾಕಾರ ಮೂರ್ತಿ ಅಗಲಿಕೆಗೆ ಗಣ್ಯರು ಕಂಬನಿ ಮಿಡಿದಿದ್ದಾರೆ. ದೇವೇಗೌಡರು ಹಳ್ಳಿಯಿಂದ ದಿಲ್ಲಿಗೆ ಹೋದ್ರು, ಅವರ ಹಿಂದಿದ್ದಂತಹ ಶಕ್ತಿ ಚೆನ್ನಮ್ಮ. ಆದ್ರೀಗ ಅರ್ಧಾಂಗಿಯನ್ನ ಕಳ್ಕೊಂಡು ಹಿರಿಯ ಜೀವ ಕಣ್ಣೀರಿಡ್ತಾ ಇದೆ. ಸಾವಿನ ಕೊನೆ ಕ್ಷಣದಲ್ಲೂ ಪತಿಯೇ ಪರದೈವ ಎಂಬ ಚೆನ್ನಮ್ಮರ ಆಸ್ಪತ್ರೆಯ ದೃಶ್ಯ ಮಾದರಿಯಾಗಿದೆ. ಜೀವ ಕೊಟ್ಟವಳನ್ನ ಕಳ್ಕೊಂಡು ರೇವಣ್ಣರ ಕಣ್ಣೀರ ಕೋಡಿ ಒಡೆದಿದೆ. ಮಹಾನ್ ದೈವ ಭಕ್ತೆ ಮಹಾತಾಯಿ ಚೆನ್ನಮ್ಮ. ದೇವೇಗೌಡರ ಮನೆ ಈಗ ದೇವತೆ ಇಲ್ಲದ ಗರ್ಭಗುಡಿಯಂತಾಗಿದೆ. ದೈವ ಭಕ್ತಿಯಾಗಿದ್ದ ಚೆನ್ನಮ್ಮರ ನಿಸ್ವಾರ್ಥ ಸೇವೆಯನ್ನ ಜನ ನೆನೀತಿದ್ದಾರೆ. ತಾವು ಓದಿದ ಶಾಲೆಯನ್ನು ಪುನರುಜ್ಜೀವನಗೊಳಿಸಿದ್ದ ಚೆನ್ನಮ್ಮರ ಕಾರ್ಯವನ್ನ ಕೊಂಡಾಡ್ತಿದ್ದಾರೆ. ಕರುನಾಡಿನ ಮೇಲೆ ಮುನಿಸಿಕೊಂಡಿರುವ ವರುಣ ರಾಜ್ಯದೆಲ್ಲೆಡೆ ಬರದ ಆತಂಕವನ್ನ ತರಿಸಿದ್ದಾನೆ. ನದಿ ಮೂಲಗಳೆಲ್ಲ ಬತ್ತಿ ಹೋಗಿವೆ, ಕೆರೆ ಕಟ್ಟೆಗಳು ಖಾಲಿಯಾಗಿವೆ, ಜನ ಜಾನುವಾರುಗಳು ಕಂಗಾಲಾಗಿವೆ. ಬರ ಪರಿಸ್ಥಿತಿ ಎದುರಿಸೋಕೆ ಅಧಿಕಾರಿಗಳ ಜೊತೆ ಸಿಎಂ ಡಿಕೆ ಶಿವಕುಮಾರ್ ಸಭೆ ನಡೆಸಿದ್ರು. ಜಮ್ಮು ಕಾಶ್ಮೀರದಲ್ಲಿ ಮೇಘ ಸ್ಫೋಟ ಸಂಭವಿಸಿದೆ. ಹಠಾತ್ ಪ್ರವಾಹಕ್ಕೆ ಕಣಿವೆನಾಡು ತತ್ತರಿಸಿ ಹೋಗಿದೆ. ಮಹಾಮಳೆಗೆ ಸುರಂಕೋಟ್ನಲ್ಲಿ ಒಂದೇ ಕುಟುಂಬದ 8 ಜನ ಬಲಿಯಾಗಿದ್ದಾರೆ. ನಾಪತ್ತೆಯಾದವರಿಗೆ ಶೋಧ ನಡೆದಿದೆ. ಮುಂದಿನ 3 ದಿನ ಭಾರೀ ಮಳೆಯಾಗಲಿದ್ದು ಅಮರನಾಥ ಯಾತ್ರೆಗೆ ಬ್ರೇಕ್ ಬಿದ್ದಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.